ಅಂಕೋಲಾದಲ್ಲಿ ಮೀನುಗಾರರು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾರಣ ಈ ಒಂದು ಕೇಣಿಯಲ್ಲಿ ವಾಣಿಜ್ಯ ಬಂದರು ಯೋಜನೆಯನ್ನ ಏನು ರೂಪಿಸ್ತಾ ಇದ್ದಾರೆ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ ಮೀನುಗಾರರ ಹೋರಾಟಕ್ಕೆ ಸ್ಥಳೀಯ ನಾಗರಿಕರು ಕೂಡ ಸಾಥ್ ನೀಡಿದ್ದಾರೆ. ಕೇಣಿ ಕಡಲ ತೀರದಿಂದ ಅಂಕೋಲಾಗೆ ಮೆರವಣಿಗೆ ರ್ಯಾಲಿ ಕೂಡ ನಡೀತಾ ಇರೋದು. ಮೀನು ಬುಟ್ಟಿಯನ್ನ ಹಿಡಿದು ಬಲೆಯನ್ನ ಹೊತ್ತು ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ತಹಶೀಲ್ದಾರ್ ಕಚೇರಿಯವರಿಗೆ ಮೀನುಗಾರರ ಮೆರವಣಿಗೆ ಸಾಗಿದೆ. ಸ್ಥಳೀಯರು ಕೂಡ ಇವರ ಮೆರವಣಿಗೆಗೆ ಈ ರೀತಿಯ ಪ್ರತಿಭಟನೆಗೆ ಸಾಥನ್ನ ನೀಡಿದ್ದಾರೆ. ಕೇಣಿಯಲ್ಲಿ ವಾಣಿಜ್ಯ ಬಂದರು ಯೋಜನೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದ ನಮಗೆ ಭಾರಿ ಸಮಸ್ಯೆಗಳಾಗುತ್ತೆ. ಯಾವುದೇ ಕಾರಣಕ್ಕೂ ಈ ವಾಣಿಜ್ಯ ಬಂದರು ಯೋಜನೆ ಬೇಡ ಅಂತ ಹೇಳಿ ಅಂಕೋಲಾದಲ್ಲಿ ಮೀನುಗಾರರಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೀತಾ ಇರೋದನ್ನ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನು ಮೀನುಗಾರರ ಈ ರೀತಿಯ ಹೋರಾಟಕ್ಕೆ ಸ್ಥಳೀಯ ನಾಗರಿಕರು ಕೂಡ ಸಾಥ್ ನೀಡಿದ್ದಾರೆ. ಕೇಣಿ ಕಡಲ ತೀರದಿಂದ ಅಂಕೋಲಾವರೆಗೆ ಮೆರವಣಿಗೆ ರ್ಯಾಲಿ ನಡೆದಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಕೇಣಿಯಲ್ಲಿ ಉದ್ದೇಶಿಸಿರುವಂತಹ ಗ್ರೀನ್ ಫೀಲ್ಡ್ ವಾಣಿಜ್ಯ ಬಂದರು ಕಾಮಗಾರಿಗಾಗಿ ಈಗಾಗಲೇ ಪ್ರತಿಭಟನೆ ಮುಂದುವರೆದಿದೆ ಅಂತ ಹೇಳ್ಬೋದು. ನೋಡ್ತಾ ಇರಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ನಾಗರಿಕರು ಕೂಡ ಸೇರಿದ್ದಾರೆ, ಮೀನುಗಾರರು ಕೂಡ ಸೇರಿದ್ದಾರೆ. ಪ್ರತಿಭಟನೆಯ ಮೂಲಕ ಯೋಜನೆಯನ್ನು ವಿರೋಧಿಸ್ತಾ ಇದ್ದಾರೆ. ಈ ಹಿಂದೆ ಕೂಡ ಸಮುದ್ರದಲ್ಲಿ ಮುಳುಗಿ ಇಲ್ಲಿ ನಾಗರಿಕರು ವಿನೂತನ ರೀತಿಯಲ್ಲಿ ಪ್ರತಿಭಟಿಸಿದರು. ಇವತ್ತು ಕೂಡ ತಲೆ ಮೇಲೆ ಬುಟ್ಟಿಗಳನ್ನು ಹೊತ್ತುಕೊಂಡು ಬಲೆಗಳನ್ನು ಹಿಡಿದುಕೊಂಡು ವಿನೂತನ ರೀತಿಯಲ್ಲಿ ಸರ್ಕಾರದ ಗಮನ ಸೆಳೆಯುವ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ JSW ಕಂಪನಿ ನಡೆಸಿರುವಂತಹ ಈ ಒಂದು ವಾಣಿಜ್ಯ ಬಂದರಿನಿಂದಾಗಿ ನಮ್ಮ ಬದುಕಿಗೆ ಧಕ್ಕೆ ಆಗುತ್ತೆ, ನಾವು ನೆಲೆ ಕಳೆದುಕೊಳ್ಬೇಕಾಗುತ್ತೆ. ಹೀಗಾಗಿ ಯೋಜನೆಗಳು ಬೇಡವೇ ಬೇಡ ಎಂಬ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಅಂದ್ರೆ ಮುಂದಿನ ತಿಂಗಳು ಸಂಬಂಧಪಟ್ಟ ಕಂಪನಿ ಪಬ್ಲಿಕ್ ಹಿಯರಿಂಗ್ ಮೀಟಿಂಗ್ ಕರೆದಿರೋದ್ರಿಂದ ಆ ಕಾರಣಕ್ಕಾಗಿ ಸಭೆಗಳು ನಡೆಯಬಾರದು ಮತ್ತು ಮೀನುಗಾರರ ವಿರೋಧ ಕೂಡ ಇದೆ ಎಂಬ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆ ಕೂಡ ನಡೆಸ್ತಾ ಇರುವಂತದ್ದು. ಈಗಾಗಲೇ ಹಲವು ಬಾರಿ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೂಪದಲ್ಲಿ ಪ್ರತಿಭಟನೆ ನಡೆಸಿದಂತಹ ಮೀನುಗಾರರು ಇವತ್ತು ಕೇಣಿ ಕಡಲ ತೀರದಿಂದ ಅಂಕೋಲದ ತಹಶೀಲ್ದಾರ್ ಕಚೇರಿವರೆಗೆ ಪಾದಯಾತ್ರೆಯ ಮೂಲಕ ಘೋಷಣಾ ಫಲಕವನ್ನು ಹಿಡಿದು ಈ ಒಂದು ಪ್ರತಿಭಟನೆ ನಡೆಸಿರುವಂತದ್ದು. ಕ್ಯಾಮೆರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಶವ ಹೂತಿಟ್ಟ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳದಲ್ಲೂ ಕೂಡ ದೂರು ದಾಖಲಾಗಿರುವಂತದ್ದು. ಕರ್ನಾಟಕದಲ್ಲಿ SIT ತನಿಖೆಯ ಬೆನ್ನಲ್ಲೇ ಮತ್ತೊಂದು ದೂರು ದಾಖಲಾಗಿದೆ. ಕೇರಳದ ಕಣ್ಣೂರಿನ ತಳಿಪರಂಬ ಠಾಣೆಯಲ್ಲಿ FIR ಆಗಿರುವಂತಹದ್ದು. ಕಣ್ಣೂರು ನಿವಾಸಿ ಅನೀಶ್ ದೂರಿನ ಮೇರೆಗೆ FIR ಆಗಿದೆ. ಧರ್ಮಸ್ಥಳದಲ್ಲಿ ಅಪಘಾತವಾಗಿ ಹತ್ಯೆ ಮಾಡಿದ ಆರೋಪ ಕೇಳಿ ಅಂಕೋಲಾದಲ್ಲಿ ಮೀನುಗಾರರು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾರಣ ಈ ಒಂದು ಕೇಣಿಯಲ್ಲಿ ವಾಣಿಜ್ಯ ಬಂದರು ಯೋಜನೆಯನ್ನ ಏನು ರೂಪಿಸ್ತಾ ಇದ್ದಾರೆ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ ಮೀನುಗಾರರ ಹೋರಾಟಕ್ಕೆ ಸ್ಥಳೀಯ ನಾಗರಿಕರು ಕೂಡ ಸಾಥ್ ನೀಡಿದ್ದಾರೆ. ಕೇಣಿ ಕಡಲ ತೀರದಿಂದ ಅಂಕೋಲಾಗೆ ಮೆರವಣಿಗೆ ರ್ಯಾಲಿ ಕೂಡ ನಡೀತಾ ಇರೋದು. ಮೀನು ಬುಟ್ಟಿಯನ್ನ ಹಿಡಿದು ಬಲೆಯನ್ನ ಹೊತ್ತು ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ತಹಶೀಲ್ದಾರ್ ಕಚೇರಿಯವರಿಗೆ ಮೀನುಗಾರರ ಮೆರವಣಿಗೆ ಸಾಗಿದೆ. ಸ್ಥಳೀಯರು ಕೂಡ ಇವರ ಮೆರವಣಿಗೆಗೆ ಈ ರೀತಿಯ ಪ್ರತಿಭಟನೆಗೆ ಸಾಥನ್ನ ನೀಡಿದ್ದಾರೆ. ಕೇಣಿಯಲ್ಲಿ ವಾಣಿಜ್ಯ ಬಂದರು ಯೋಜನೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದ ನಮಗೆ ಭಾರಿ ಸಮಸ್ಯೆಗಳಾಗುತ್ತೆ. ಯಾವುದೇ ಕಾರಣಕ್ಕೂ ಈ ವಾಣಿಜ್ಯ ಬಂದರು ಯೋಜನೆ ಬೇಡ ಅಂತ ಹೇಳಿ ಅಂಕೋಲಾದಲ್ಲಿ ಮೀನುಗಾರರಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೀತಾ ಇರೋದನ್ನ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನು ಮೀನುಗಾರರ ಈ ರೀತಿಯ ಹೋರಾಟಕ್ಕೆ ಸ್ಥಳೀಯ ನಾಗರಿಕರು ಕೂಡ ಸಾಥ್ ನೀಡಿದ್ದಾರೆ. ಕೇಣಿ ಕಡಲ ತೀರದಿಂದ ಅಂಕೋಲಾವರೆಗೆ ಮೆರವಣಿಗೆ ರ್ಯಾಲಿ ನಡೆದಿದೆ.
ಅಂಕೋಲದ ಕೇಣಿಯಲ್ಲಿ ಉದ್ದೇಶಿಸಿರುವಂತಹ ಗ್ರೀನ್ ಫೀಲ್ಡ್ ವಾಣಿಜ್ಯ ಬಂದರು ಕಾಮಗಾರಿಗಾಗಿ ಈಗಾಗಲೇ ಪ್ರತಿಭಟನೆ ಮುಂದುವರೆದಿದೆ ಅಂತ ಹೇಳ್ಬೋದು. ನೋಡ್ತಾ ಇರಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ನಾಗರಿಕರು ಕೂಡ ಸೇರಿದ್ದಾರೆ, ಮೀನುಗಾರರು ಕೂಡ ಸೇರಿದ್ದಾರೆ. ಪ್ರತಿಭಟನೆಯ ಮೂಲಕ ಯೋಜನೆಯನ್ನು ವಿರೋಧಿಸ್ತಾ ಇದ್ದಾರೆ. ಈ ಹಿಂದೆ ಕೂಡ ಸಮುದ್ರದಲ್ಲಿ ಮುಳುಗಿ ಇಲ್ಲಿ ನಾಗರಿಕರು ವಿನೂತನ ರೀತಿಯಲ್ಲಿ ಪ್ರತಿಭಟಿಸಿದರು. ಇವತ್ತು ಕೂಡ ತಲೆ ಮೇಲೆ ಬುಟ್ಟಿಗಳನ್ನು ಹೊತ್ತುಕೊಂಡು ಬಲೆಗಳನ್ನು ಹಿಡಿದುಕೊಂಡು ವಿನೂತನ ರೀತಿಯಲ್ಲಿ ಸರ್ಕಾರದ ಗಮನ ಸೆಳೆಯುವ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ JSW ಕಂಪನಿ ನಡೆಸಿರುವಂತಹ ಈ ಒಂದು ವಾಣಿಜ್ಯ ಬಂದರಿನಿಂದಾಗಿ ನಮ್ಮ ಬದುಕಿಗೆ ಧಕ್ಕೆ ಆಗುತ್ತೆ, ನಾವು ನೆಲೆ ಕಳೆದುಕೊಡಬೇಕಾಗುತ್ತೆ. ಹೀಗಾಗಿ ಯೋಜನೆಗಳು ಬೇಡವೇ ಬೇಡ ಎಂಬ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಅಂದ್ರೆ ಮುಂದಿನ ತಿಂಗಳು ಸಂಬಂಧಪಟ್ಟ ಕಂಪನಿ ಪಬ್ಲಿಕ್ ಹಿಯರಿಂಗ್ ಮೀಟಿಂಗ್ ಕರೆದಿರೋದ್ರಿಂದ ಆ ಕಾರಣಕ್ಕಾಗಿ ಸಭೆಗಳು ನಡೆಯಬಾರದು ಮತ್ತು ಮೀನುಗಾರರ ವಿರೋಧ ಕೂಡ ಇದೆ ಎಂಬ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆ ಕೂಡ ನಡೆಸ್ತಾ ಇರುವಂತದ್ದು. ಈಗಾಗಲೇ ಹಲವು ಬಾರಿ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೂಪದಲ್ಲಿ ಪ್ರತಿಭಟನೆ ನಡೆಸಿದಂತಹ ಮೀನುಗಾರರು ಇವತ್ತು ಕೇಣಿ ಕಡಲ ತೀರದಿಂದ ಅಂಕೋಲದ ತಹಶೀಲ್ದಾರ್ ಕಚೇರಿವರೆಗೆ ಪಾದಯಾತ್ರೆಯ ಮೂಲಕ ಘೋಷಣಾ ಫಲಕವನ್ನು ಹಿಡಿದು ಈ ಒಂದು ಪ್ರತಿಭಟನೆ ನಡೆಸಿರುವಂತದ್ದು. ಕ್ಯಾಮೆರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಶವಹುತಿಟ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳದಲ್ಲೂ ಕೂಡ ದೂರು ದಾಖಲಾಗಿರುವಂತದ್ದು. ಕರ್ನಾಟಕದಲ್ಲಿ SIT ತನಿಖೆಯ ಬೆನ್ನಲ್ಲೇ ಮತ್ತೊಂದು ದೂರು ದಾಖಲಾಗಿದೆ. ಕೇರಳದ ಕಣ್ಣೂರಿನ ತಳಿಪರಂಬ ಠಾಣೆಯಲ್ಲಿ FIR ಆಗಿರುವಂತಹದ್ದು. ಕಣ್ಣೂರು ನಿವಾಸಿ ಅನೀಶ್ ದೂರಿನ ಮೇರೆಗೆ FIR ಆಗಿದೆ. ಧರ್ಮಸ್ಥಳದಲ್ಲಿ ಅಪಘಾತವಾಗಿ ಹತ್ಯೆ ಮಾಡಿದ ಆರೋಪ ಕೇಳಿ ಅಂಕೋಲಾದಲ್ಲಿ ಮೀನುಗಾರರು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾರಣ ಈ ಒಂದು ಕೇಣಿಯಲ್ಲಿ ವಾಣಿಜ್ಯ ಬಂದರು ಯೋಜನೆಯನ್ನ ಏನು ರೂಪಿಸ್ತಾ ಇದ್ದಾರೆ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ ಮೀನುಗಾರರ ಹೋರಾಟಕ್ಕೆ ಸ್ಥಳೀಯ ನಾಗರಿಕರು ಕೂಡ ಸಾಥ್ ನೀಡಿದ್ದಾರೆ. ಕೇಣಿ ಕಡಲ ತೀರದಿಂದ ಅಂಕೋಲಾಗೆ ಮೆರವಣಿಗೆ ರ್ಯಾಲಿ ಕೂಡ ನಡೀತಾ ಇರೋದು. ಮೀನು ಬುಟ್ಟಿಯನ್ನ ಹಿಡಿದು ಬಲೆಯನ್ನ ಹೊತ್ತು ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ತಹಶೀಲ್ದಾರ್ ಕಚೇರಿಯವರಿಗೆ ಮೀನುಗಾರರ ಮೆರವಣಿಗೆ ಸಾಗಿದೆ. ಸ್ಥಳೀಯರು ಕೂಡ ಇವರ ಮೆರವಣಿಗೆಗೆ ಈ ರೀತಿಯ ಪ್ರತಿಭಟನೆಗೆ ಸಾಥನ್ನ ನೀಡಿದ್ದಾರೆ. ಕೇಣಿಯಲ್ಲಿ ವಾಣಿಜ್ಯ ಬಂದರು ಯೋಜನೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದ ನಮಗೆ ಭಾರಿ ಸಮಸ್ಯೆಗಳಾಗುತ್ತೆ, ಯಾವುದೇ ಕಾರಣಕ್ಕೂ ಈ ವಾಣಿಜ್ಯ ಬಂದರು ಯೋಜನೆ ಬೇಡ ಅಂತ ಹೇಳಿ. ಅಂಕೋಲಾದಲ್ಲಿ ಮೀನುಗಾರರಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೀತಾ ಇರೋದನ್ನ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನು ಮೀನುಗಾರರ ಈ ರೀತಿಯ ಹೋರಾಟಕ್ಕೆ ಸ್ಥಳೀಯ ನಾಗರಿಕರು ಕೂಡ ಸಾಥ್ ನೀಡಿದ್ದಾರೆ. ಕೇಣಿ ಕಡಲ ತೀರದಿಂದ ಅಂಕೋಲಾವರೆಗೆ ಮೆರವಣಿಗೆ ರ್ಯಾಲಿ ನಡೆದಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಕೇಣಿಯಲ್ಲಿ ಉದ್ದೇಶಿಸಿರುವಂತಹ ಗ್ರೀನ್ ಫೀಲ್ಡ್ ವಾಣಿಜ್ಯ ಬಂದರು ಕಾಮಗಾರಿಗಾಗಿ ಈಗಾಗಲೇ ಪ್ರತಿಭಟನೆ ಮುಂದುವರೆದಿದೆ ಅಂತ ಹೇಳ್ಬೋದು. ನೋಡ್ತಾ ಇರಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ನಾಗರಿಕರು ಕೂಡ ಸೇರಿದ್ದಾರೆ, ಮೀನುಗಾರರು ಕೂಡ ಸೇರಿದ್ದಾರೆ. ಪ್ರತಿಭಟನೆಯ ಮೂಲಕ ಯೋಜನೆಯನ್ನು ವಿರೋಧಿಸ್ತಾ ಇದ್ದಾರೆ. ಈ ಹಿಂದೆ ಕೂಡ ಸಮುದ್ರದಲ್ಲಿ ಮುಳುಗಿ ಇಲ್ಲಿ ನಾಗರಿಕರು ವಿನೂತನ ರೀತಿಯಲ್ಲಿ ಪ್ರತಿಭಟಿಸಿದರು. ಇವತ್ತು ಕೂಡ ತಲೆ ಮೇಲೆ ಬುಟ್ಟಿಗಳನ್ನು ಹೊತ್ತುಕೊಂಡು ಬಲೆಗಳನ್ನು ಹಿಡಿದುಕೊಂಡು ವಿನೂತನ ರೀತಿಯಲ್ಲಿ ಸರ್ಕಾರದ ಗಮನ ಸೆಳೆಯುವ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ JSW ಕಂಪನಿ ನಡೆಸಿರುವಂತಹ ಈ ಒಂದು ವಾಣಿಜ್ಯ ಬಂದರಿನಿಂದಾಗಿ ನಮ್ಮ ಬದುಕಿಗೆ ಧಕ್ಕೆ ಆಗುತ್ತೆ, ನಾವು ನೆಲೆ ಕಳೆದುಕೊಡಬೇಕಾಗುತ್ತೆ. ಹೀಗಾಗಿ ಯೋಜನೆಗಳು ಬೇಡವೇ ಬೇಡ ಎಂಬ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಅಂದ್ರೆ ಮುಂದಿನ ತಿಂಗಳು ಸಂಬಂಧಪಟ್ಟ ಕಂಪನಿ ಪಬ್ಲಿಕ್ ಹಿಯರಿಂಗ್ ಮೀಟಿಂಗ್ ಕರೆದಿರೋದ್ರಿಂದ ಆ ಕಾರಣಕ್ಕಾಗಿ ಸಭೆಗಳು ನಡೆಯಬಾರದು ಮತ್ತು ಮೀನುಗಾರರ ವಿರೋಧ ಕೂಡ ಇದೆ ಎಂಬ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆ ಕೂಡ ನಡೆಸ್ತಾ ಇರುವಂತದ್ದು. ಈಗಾಗಲೇ ಹಲವು ಬಾರಿ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೂಪದಲ್ಲಿ ಪ್ರತಿಭಟನೆ ನಡೆಸಿದಂತಹ ಮೀನುಗಾರರು ಇವತ್ತು ಕೇಣಿ ಕಡಲ ತೀರದಿಂದ ಅಂಕೋಲದ ತಹಶೀಲ್ದಾರ್ ಕಚೇರಿವರೆಗೆ ಪಾದಯಾತ್ರೆಯ ಮೂಲಕ ಘೋಷಣಾ ಫಲಕವನ್ನು ಹಿಡಿದು ಈ ಒಂದು ಪ್ರತಿಭಟನೆ ನಡೆಸಿರುವಂತದ್ದು. ಕ್ಯಾಮೆರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಶವಹುತಿಟ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳದಲ್ಲೂ ಕೂಡ ದೂರು ದಾಖಲಾಗಿರುವಂತದ್ದು. ಕರ್ನಾಟಕದಲ್ಲಿ SIT ತನಿಖೆಯ ಬೆನ್ನಲ್ಲೇ ಮತ್ತೊಂದು ದೂರು ದಾಖಲಾಗಿದೆ. ಕೇರಳದ ಕಣ್ಣೂರಿನ ತಳಿಪರಂಬ ಠಾಣೆಯಲ್ಲಿ FIR ಆಗಿರುವಂತಹದ್ದು. ಕಣ್ಣೂರು ನಿವಾಸಿ ಅನೀಶ್ ದೂರಿನ ಮೇರೆಗೆ FIR ಆಗಿದೆ.
ಧರ್ಮಸ್ಥಳದಲ್ಲಿ ಅಪಘಾತವಾಗಿ ಹತ್ಯೆ ಮಾಡಿದ ಆರೋಪ